ಒಂದು ವಿಚಾರ ಹೇಳ್ತೀನಿ ನೋಡಿ. ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರು ಗುಂಪಲ್ಲಿ ಇದ್ದು ಆ ರೌಡಿ ಗ್ಯಾಂಗ್ ಕೆಲಸ ಮಾಡ್ತಾ ಇದ್ದವನ್ನ ಆ ಬದುಕು ಬಿಟ್ಟು ಶ್ರಾಮಿಕ ಲಿಂಗಾಲಕನಾಗಿ ಬಂದು ಒಳ್ಳೆ ಬದುಕನ್ನ ದುಡಿಯೋದನ್ನ ಕಲಿಸ್ಕೊಡ್ತೀವಿ, ದುಡಿದು ಬದುಕೋದನ್ನ ನೀನ್ ಕಲಿಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ಎಸ್ ಟಿ ರಿಸರ್ವೇಶನ್ ಆದ ತಕ್ಷಣ ಶಾಸಕರಾಗಿ ಮಾಡಿದ್ದೀವಿ. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೂ ಹೋದಾಗ್ಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂತವ್ರು ರಾಜಕೀಯ ಗುರುಗಳು ಅಂತ ಹೇಳಿ ಮಾತಾಡೋದು ಒಂದು ಕಡೆ. ಇವತ್ತು ಕಂಪ್ಲೀಟ್ ನಾಗೇಂದ್ರ ನಿರ್ಧಾರ ಮಾಡ್ಬಿಟ್ಟಿದ್ದಾನೆ. ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ 180 ಕೋಟಿ ಹಗರಣದಲ್ಲಿ, ಇನ್ನ ಸಿಬಿಐ ಕೇಸ್ಗಳಂತೂ 9 ಕೇಸ್ಗಳು, SIT ಕೇಸ್ಗಳು 25-30 ಕೇಸ್ಗಳು, ಚೆಕ್ ಬೌನ್ಸ್ ಕೇಸ್ಗಳು, ಅವನ ಪೂರ್ತಿ ಕೇಸ್ಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡಿಗೆ ಸೇರ್ಬೇಕಂದ್ರೂ ಕೂಡ ಅವನ ಜೀವನದಲ್ಲಿ ಆಗಲ್ಲ. ನಾನು ಬಹಳ ತಾಳ್ಮೆಯಿಂದ ಅವನ ಬಗ್ಗೆ ನಾವು ಎಲ್ಲಿ ಕೂಡ ಮಾತಾಡಿಲ್ಲ. ಇನ್ನೇ ಇದಕ್ಕಿದ್ದಂಗೆ ಬಂದು ನಾಲ್ಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಯಾಕೆ ಬೇಕಂದ್ರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು, ನನ್ನ ಮನೆ ಮೇಲೆ ಇಂದ ಪೆಟ್ರೋಲ್ ಬಾಂಬ್ಗಳು ಹಾಕಿದೀವಿ, ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನ ಏನ್ ಯೂಸ್ ಮಾಡಿದ್ದಾನೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು. ಇನ್ ಮುಂದೆ ಏನಾದ್ರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ರೆ ಮಾತ್ರ ಬಹಳ ಗಂಭೀರವಾಗಿ ಜನರು ಬುದ್ಧಿ ಕಲಿಸ್ಕೊಡ್ತಾರೆ. ನಾಳೆ ನಿನಗೆ ರಾಜಕೀಯವಾಗಿ ನಿಂತು ಮುಗ್ದೋದ್ ಕತೆ. ಇವತ್ತು ಇದೇ ವಾಲ್ಮೀಕಿ ವಿಗ್ರಹ SP ಸರ್ಕಲ್ ಅಲ್ಲಿ ಇದೆ, ವಾಲ್ಮೀಕಿ ವೃತ್ತ ಅಂತ ಹೆಸರಿಟ್ಟಿದ್ದೀವಿ. ಅಲ್ಲೇ ಬಂದು ಇನ್ನೊಂದು ಪುತ್ಥಳಿ ಮಾಡೋದಾಯ್ತು ಅಂತಂದ್ರೆ ಅದಕ್ಕೂ ನಾವು ಯಾರು ಅಡ್ಡಿಪಡಿಸಿಲ್ಲ. ಬ್ಯಾನರ್ಗಳನ್ನ ತಗೊಂಡ್ ಬಂದು ಇಲ್ಲಿ ಆಗ್ತಾ ಇರೋದಕ್ಕೂ ಯಾರು ಬೇಡ ಅಂತ ಹೇಳಿಲ್ಲ. ಮನೆ ಹಾದಿಗೆ ಕಾರ್ ಹೋಗೋ ರೋಡ್ಗೆ ಅಡ್ಡ ಹಾಕಿ ನಿಮ್ ಶಕ್ತಿ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಅವ್ರು ಬಂದಿದ್ದೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಂತೇಳಿ ಎಲ್ಲರಿಗೂ ಗೊತ್ತಿರೋಂತ ಒಂದು ವಿಷಯ. ಅವರ ಡೆಕೋರೇಷನ್ಸ್ 3-4 ದಿನದಿಂದ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಾಗೇಂದ್ರ ಈ ಗಣೇಶ್ ಕಂಪ್ನಿ ಅವನು ಇಬ್ರು ಕೂಡ ಏನಾದ್ರು ಹುಚ್ಚುಚ್ಚಾಗಿ ಮಾತಾಡಿದ್ದೀರಿ ನೀವು. ನಾನು ಮಾಧ್ಯಮಗಳ ಮೂಲಕ ನಿಮ್ಮಿಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ಅವನು ಬರತ್ತಿಂದ ಕಣ್ಮರಿ ಆಗಿದ್ದಂಥವ್ರು. ನಿಮ್ ದಬ್ಬಾಳಿಕೆಗೆ ನಿಮಗೆ ತಡ್ಕೊಳಕ್ ಆಗ್ಲಿಲ್ಲ. ನಿಮ್ಮ ಅದೃಷ್ಟ ಇವತ್ತೇನಂತಂದ್ರೆ ಅವನು ತಪ್ಪು ಮಾಡ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾರೆ. ಆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡಿದ್ರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದ್ರೆ ನೀವು ಈಗಾಗಲೇ ಜೀರೋಗಳಾಗೋಗಿದ್ದೀರಿ. 28ಕ್ಕೆ ನೀವೆಲ್ಲ ಕಾಲ ಮುಗಿಯುತ್ತೆ. ರಾಜಕೀಯ ಅನ್ನೋದು ಶಾಶ್ವತವಾಗಿ ನೀವು ಯಾರು ಕೂಡ ಇಲ್ಲ. ಇವತ್ತು ಶ್ರೀರಾಮನ್ ಬಗ್ಗೆ ನನ್ನ ಬಗ್ಗೆ ನೀನು ಮಾತಾಡೋಷ್ಟು ದೊಡ್ಡ ಲೀಡರ್ಗಳು ಏನು ಕೂಡ ಅಲ್ಲ. ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಶ್ರೀರಾಮುಲು ಮಾಡಿರುವಂತ 7% ರಿಸರ್ವೇಶನ್ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಬಳ್ಳಾರಿಯಲ್ಲಿ ವಾಲ್ಮೀಕಿ ಭವನ ಏರ್ ಕಂಡೀಷನ್ ಭವನ ಕಟ್ಟಿರೋದಾಗಿರ್ಬೋದು, 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇಟ್ಟಿರೋದಾಗಿರ್ಬೋದು, SP ಸರ್ಕಲ್ ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿ ಮಾಡಿರುವಂತದ್ದಾಗಿರ್ಬೋದು, ಇವತ್ತು ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡ್ತಿರೋದಾಗಿರ್ಬೋದು, ಮತ್ತು ವಾಲ್ಮೀಕಿ ಜನಾಂಗಕ್ಕೋಸ್ಕರ ಒಂದು ನಿಗಮನೆ ಸ್ಥಾಪನೆ ಮಾಡಿರುವಂತದ್ದು ಶ್ರೀರಾಮುಲು. ಹಾಗಾಗಿ ನೀವೆಲ್ಲ ಕಂಪ್ಲೀಟ್ ಕೂಡ ಕಾಲಿನ ಧೂಳಿ ಕೂಡ ನೀವು ಸಮಾನ ಅಲ್ಲ. ಬಾಯಿ ಮುಚ್ಕೊಂಡು ಆಗಿರುವಂತ ಈ ದುರ್ಘಟನೆಗೆ ಒಬ್ಬ ಅಮಾಯಕನ ಪ್ರಾಣ ಹೋಗಿದ್ದೆ. ಅಮಾಯಕನ ಪ್ರಾಣ ಹೋಗ್ಲಿಕ್ಕೆ ಯಾವ ಕಾರಣೀಭೂತ, ಯಾವ ಪ್ರೈವೇಟ್ ಗನ್ಮ್ಯಾನ್, ಅವನ ಗನ್ನು ಪ್ರೈವೇಟ್ ಗನ್ಮ್ಯಾನ್ ನಡೆದಿರೋ ಘಟನೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅದನ್ನ ಮಾಧ್ಯಮಗಳ ಮೂಲಕ ತಕ್ಷಣ ಬಂದು ಇಷ್ಟು ದೊಡ್ಡ ಸರ್ಕಾರ ಇಟ್ಕೊಂಡು ಒಬ್ಬ ಮನುಷ್ಯನ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಕಳಬೇಕಾಗಿದೆ ಮತ್ತು DSP ಸಸ್ಪೆಂಡ್ ಮಾಡಬೇಕು. ಇದ್ಯಾವುದೋ ಆಗದೆ ಹೋದ ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಅಥವಾ CBI ಅಂತ ನಾವು ಈಗಾಗಲೇ ಹೇಳಿದೀವಿ. ನಾವು ಜೊತೆಗೆ ರಾಮ್ನವ್ರು ಹೇಳಿದಾಗ ಏನಾದ್ರೂ ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳನ್ನ ಎಲ್ಲ ವಿಡಿಯೋಗಳಿದೆ. ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು. ನಮ್ಮ ಮನೆ ಸುತ್ತಮುತ್ತ ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ. ಪೊಲೀಸರಿಗೆ ಬಹಳ ಸುಲಭ ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನ ತಾವು ಸರಿಪಡಲಿಲ್ಲ ಅಂತಂದ್ರೆ
ಶ್ರೀರಾಮುಲು ಅವರು ಹೇಳಿದಾಗೆ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡುವ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ಕೊಂಡು DSP ನ ಸಸ್ಪೆಂಡ್ ಮಾಡಿ